ಕೆಸವಿನಕೆರೆ ಗ್ರಾಮದಲ್ಲಿ ರೈತ ಸಂಘಕ್ಕೆ ಸೇರ್ಪಡೆ ಗ್ರಾಮ ಘಟಕ ಸ್ಥಾಪನೆ ಕಾರ್ಯಕ್ರಮ ತಾಲೂಕಿನ ಬೆಟ್ಟದಪುರ ಸಮೀಪದ ಕೆಸವಿನಕೆರೆ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಇವರ ವತಿಯಿಂದ ರೈತ ಸಂಘಕ್ಕೆ ಸೇರ್ಪಡೆ ಮತ್ತು ಗ್ರಾಮ ಘಟಕ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಂಘಟನೆಯಲ್ಲಿ ರೈತ ಸಂಘವು ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಮುಂದುವರಿಸಿಕೊಂಡು ಹೋಗುವುದೇ ರೈತ ಸಂಘದ ಧ್ಯೇಯ ಕರ್ತವ್ಯ ಎಂದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಗೌರವಾಧ್ಯಕ್ಷರಾದ ದಿನೇಶ್, ಮಹಾಪ್ರಧಾನ ಕಾರ್ಯದರ್ಶಿ ಚಿಕ್ಕನೆರಳೆ ರಾಜಶೇಖರ್, ಪ್ರಧಾನ ಕಾರ್ಯದರ್ಶಿ ಕುಬೇರ, ಪ್ರಮುಖರಾದ ಪುಟ್ಟಸ್ವಾಮಿ, ನಾಗರಾಜು ಕೆ, ಮಹದೇವ್, ನಜೀರ್ ಅಹಮದ್, ಮಹೇಶ್, ನಾಗೇಶ್, ಜಗದೀಶ್, ಸಣ್ಣಯ್ಯ, ಕುಮಾರ್, ರವಿಶೆಟ್ಟಿ, ಬಸವರಾಜು, ಮುತ್ತುರಾಜ್, ಮಹೇಶ್, ದರ್ಶನ್, ಸಚಿನ್, ಸ್ವಾಮಿ, ಅರವಿಂದ್, ಅವಿನಾಶ್, ರಾಜು, ಸಚಿನ್, ಕೆಎನ್, ಮಹದೇವ್ ಸೇರಿದಂತೆ ಇನ್ನಿತರರಿದ್ದರು. ತಗೊಂಡು ಎಲ್ಲ ಮಾಡಂಗಿಲ್ಲ, ಪ್ರಯತ್ನ ಮಾಡಿಕೊಂಡು ಎಲ್ಲ ಬನ್ನಿ. ಮತ್ತು ಗ್ರಾಮದ ಮುಖಂಡರುಗಳೇ, ಇವತ್ತಿಗೆ ಸಭೆ ಸೇರಿಸೋದು ಏನಪ್ಪ ಅಂದರೆ, ಇದೇ ಥರ ಎಲ್ಲ ಊರಲ್ಲೂ ಜನಗಳು ಈ ಥರ ಈ ರೈತರ ಸಂಘಕ್ಕೆ ಬೆಲೆ ಕೊಟ್ಟು, ರೈತರ ಸಾಲ ಹಾಕ್ಕೊಂಡು, ರೈತರ ಮಕ್ಕಳು ಬೆಲೆ ಕೊಟ್ಕೊಂಡು ಇದೇ ಥರ ಸಭೆ ಮಾಡಿ 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 ಒಂದು ಸಭೆ ಸೇರ್ತಾರೆ. ಇದಕ್ಕಿಂತ ಹೋರಾಟ ಶಕ್ತಿ ನಿಲ್ಲೂ ಸಿಕ್ಕದೇ ಇಲ್ಲ. ಯಾವ ರಾಜಕೀಯದಲ್ಲ, ಯಾವ ಶಕ್ತಿಗಳು, ಯಾವ ಅಧಿಕಾರಿಗಳೆಲ್ಲ ಯಾರು ಎಲ್ಲರೂ ಮೀರ್ಸಂತ ಒಂದು ಶಕ್ತಿನ ಈ ನಿಮ್ಮ ಗ್ರಾಮಕ್ಕೆ ಮುಖಾಂತರವಾಗಿ ನಿಮ್ಮೂರಲ್ಲಿ ನೀವೇ ಒಂದು ಉದ್ಘಾಟನೆ ಮಾಡಿ ಈ ಶಕ್ತಿನ ಇವತ್ತು ಹುರಿದುಂಬಿಸಿದಿರಿ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಈ ಸಂಘಟನೆ ಭಾರಿ ಚೆನ್ನಾಗಿ ಬರೀ ಇವತ್ತೇನೋ ಸುಮ್ಮನೆ ಒಂದು ನೆಪ ಮಾತ್ರಕ್ಕೆ ಹಸಿರು ಸಾಲ ಹಾಕ್ಕೊಂಡು ನಾನು ರೈತನ ಮಗ ಅಂತಲೋ ಇಲ್ಲ ಹಸಿರು ಸಾಲ ಹಾಕೊಂಡು ಸುಮ್ಮನೆ ಫೋಟೋ ತೆಗೆಸ್ಬೇಕಲ್ಲ. ನಾವು ಹುಟ್ಟು ಹೋರಾಟಗಾರ ಹುಟ್ಟು ಹೋರಾಟ ಅಂದರೆ ನಮ್ಮ ಸ್ವಾಯತ್ತವಾಗಿ ನನಗೇನೋ ಬೇಕು, ಯಾರೋ ಪಕ್ಕದ ಮೇಲೆ ಹೋರಾಟ ಮಾಡೋಕ್ಕಲ್ಲ. ನಾವು ಈ ಸಾಲ ಹಾಕ್ಕೊಂಡಿರೋದು ನಮಗೆ ಸರ್ಕಾರದಿಂದ ಆಗಲಿ, ಯಾವುದೋ ಒಂದು ಅಧಿಕಾರಿಗಳಿಂದ ಆಗಲಿ, ಯಾರೋ ಬೇರೆ ಒಂದು ಸಂಘಟನೆಯಿಂದ ಆಗಲಿ, ನಮಗೇನಾದ್ರು ನಮ್ಮ ಜನಕ್ಕೆ, ನನ್ನ ಒಬ್ಬನಿಗಲ್ಲ, ಇಡೀ ಒಂದು ಸಮೂಹಕ್ಕೆಯ ಇಲ್ಲ ಒಂದು ಊರಿಗೆಯ ಇಲ್ಲ ಒಂದು ಗ್ರಾಮಕ್ಕೆಯ ಏನಾದ್ರು ಅನ್ಯಾಯ ಆಯ್ತಂದರೆ ಆ ಅನ್ಯಾಯ ವಿರುದ್ಧ ಹೋರಾಟ ಮಾಡಿ ನಾವು ನ್ಯಾಯಯುತ ಹೋರಾಟ ಮಾಡಬೇಕು. ಯಾವುದೋ ಅನ್ಯಾಯಯುತವಾಗಿ ಹೋರಾಟ ಮಾಡಿ ಏನೋ ಒಂದು ತಿನ್ನೋದೋ ಒಂದು ಇದಕ್ಕಲ್ಲ. ನಾವು ಹೋರಾಟ ಮಾಡಿ ಅದರಿಂದ ಏನೋ ಒಂದು ಜಯ ಗಳಿಸಿ ಒಂದು ಒಳ್ಳೇದಾಗಬೇಕು. ಒಳ್ಳೆಯದನ್ನ ಕೆಲಸ ಸಾಧನೆ ಮಾಡೋಕ್ಕಾಗಿ ಹೋರಾಟ ಮಾಡೋಕ್ಕೋಸ್ಕರ ಈ ಒಂದು ಸಂಘಟನೆ ಮಾಡ್ಕೋಬೇಕು. ಇದೇ ಥರ ಸಂಘಟನೆ ಬೆಳೆಸ್ಕೊಂಡು ಮುಂದಕ್ಕೆ ಹೋದರೆ ನಮ್ಮ ರೈತರ ಮಕ್ಕಳಿಗೆ ಎಷ್ಟು ಬೆಲೆ ಸಿಗ್ತಂದರೆ ಹೇಳೋಂಥ ಬೆಲೆ ಯಾವ ಅಧಿಕಾರಿಗಳ ಮಕ್ಕಳು ಸಿಗಲ್ಲ, ಯಾವ ರಾಜಕೀಯದ ಮಕ್ಕಳಿಗೂ ಬೆಲೆ ಸಿಗಲ್ಲ. ಯಾಕೆಂದರೆ ರೈತರಿಗಿರೋಂಥ ಬೆಲೆ ಅದು ಗೊತ್ತಿಲ್ಲ. ನಾವು ಯಾರು ರೈತರ ಮಕ್ಕಳು ಹೆಣ್ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ನೆಕ್ಸ್ಟ್ ಬರೋ ಮುಂದಿನ ಒಂದು ಪೀಳಿಗೆಗೆ ಮುಂದೊಂದು ಕಾಲದಲ್ಲಿ ರೈತರ ಮಕ್ಕಳೇ ಸ್ಟಾರ್. ರೈತ ಮಗ ಎಲ್ಲವನ್ನೇ ಅವ್ನಿಗೆ ಏನು ಕೊಡ್ತೀನಿ ಅಂದರೆ, ಭೂಮಿ ಇರೋನ್ಗೆ ನಮ್ಮ ಮಗಳು ಕೊಡ್ತೀನಿ ಇಲ್ಲ ನಮ್ಮ ಮಕ್ಕಳು ಕೊಡ್ತೀನಿ ಬರ್ತಾರೆ ಅಂತ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.